ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ಸಿನಿಮಾ ರಿವ್ಯೂಗೆ ಸ್ವಾಗತ. ತೆಲುಗು ಭಾಷೆಯಿಂದ ಬಿಡುಗಡೆ ಆಗಿರುವ ಮತ್ತೊಂದು ಸಿನಿಮಾ ರಿಲೀಸ್ಗೆ ಸಜ್ಜಾಗಿ ನಿಂತಿದೆ. ಈ ಒಂದು ಸಿನಿಮಾದ ಟ್ರೈಲರ್ ನೋಡಿದ ಬಳಿಕ ಸಿನಿಮಾ ಹೇಗಿದೆ, ಸಿನಿಮಾ ಒಂದು ಯಾವ ಜಾನರಲ್ಲಿ ಬಂದಿದೆ ಮತ್ತು ಸಿನಿಮಾದ ಹೆಸರು ಏನಂತ ಕಂಪ್ಲೀಟ್ ಆಗಿ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಒಂದು ಸಿನಿಮಾದ ಹೆಸರು ದಿವಾನ್ ಅಂತ. ಈ ಒಂದು ಸಿನಿಮಾ ತೆಲುಗುನಲ್ಲಿ ಬಂದಿರುವಂಥ ರೊಮ್ಯಾಂಟಿಕ್ ಲವ್ ಸ್ಟೋರಿ ಜಾನರಲ್ಲಿ ಬಂದಿರುವಂಥ ಒಂದು ಒಳ್ಳೆ ಸಿನಿಮಾವಾಗಿದೆ. ಈ ಸಿನಿಮಾ ಇಂಟ್ರೆಸ್ಟ್, ಲವ್ ಸ್ಟೋರಿ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಪ್ಲಸ್ ಎಮೋಷನಲ್ ಇವೆಲ್ಲ ಕೂಡ ಮಿಕ್ಸ್ ಆಗಿರುವ ಒಂದು ಸಖತ್ ಲವ್ ಸ್ಟೋರಿ ಆಗಿದೆ. ಆದರೆ ಸಿನಿಮಾದ ಟ್ರೈಲರ್ ನೋಡಿದ ಮೇಲೆ ಗೊತ್ತಾಗುತ್ತೆ ಈ ಸಿನಿಮಾ ಒಂದು ಸಿಂಪಲ್ ಲವ್ ಸ್ಟೋರಿ ಅನಿಸುತ್ತೆ, ಆದರೆ ಒಳಗಡೆ ತುಂಬ ಒಂದು ಡೇಂಜರಸ್ ಲವ್ ಸ್ಟೋರಿ ಇದೆಯಾ ಅಥವಾ ಒಂದು ಒಳ್ಳೆ ಪ್ರೀತಿ ಇದೆಯಾ ಅಂತ ನೋಡಬೇಕಾಗುತ್ತದೆ. ಈ ಸಿನಿಮಾ ಇದೇ ಒಂದು ಜೂನ್ ತಿಂಗಳಲ್ಲಿನೇ ಬಿಡುಗಡೆ ಆಗೋಕ್ಕೆ ನಿಂತಿದೆ. ಹೌದು, ಅಷ್ಟಕ್ಕೂ ಈ ಒಂದು ಸಿನಿಮಾದ ಕತೆ ಏನು, ಕತೆ ಒಳಗಡೆ ಏನೇನೆಲ್ಲ ಇದೆ, ಕತೆ ಹೇಗಿದೆ ಅಂತ ಟ್ರೈಲರ್ ನೋಡಿದ ಬಳಿಕ ನಮಗೆ ಅರ್ಥ ಆಗಿದ್ದ ಬಗ್ಗೆ ಸ್ವಲ್ಪ ಮಾತುಕತೆ ಮಾಡೋಣ ಇವತ್ತಿನ ಒಂದು ಮೂವಿ ರಿವ್ಯೂ ಚಾನಲ್ನಲ್ಲಿ. ಹಾಗೆ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಇವಾಗ ಕತೆ ಕಡೆ ನೋಡೋಣ ಬನ್ನಿ. ಹೌದು, ಈ ಒಂದು ಸಿನಿಮಾದಲ್ಲಿ ಮೊದಲನೇದಾಗಿ ಹೀರೋಯಿನ್ ಅವರು ತುಂಬ ಒಂದು ಅರ್ಥ ಮಾಡಿಕೊಂಡು ಪ್ರೊಫೆಷನಲ್ ಆಗಿ ಎಲ್ಲವೂ ಕೂಡ ಪರ್ಫೆಕ್ಟ್ ಆಗಿನೇ ಲವ್ ಮಾಡ್ತಿರ್ತಾರೆ. ಆದರೆ ಸ್ಲೋಲಿ ಅವರ ಮಧ್ಯ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಫ್ಯಾಮಿಲಿ ಪ್ರೆಷರ್, ಸ್ಟ್ರಗಲ್ ಇವೆಲ್ಲವೂ ಕೂಡ ಆ ಒಂದು ರಿಲೇಷನ್ಶಿಪ್ ಹಂತ ಹಂತವಾಗಿ ನಾಶವಾಗ್ತಾ ಹೋಗುತ್ತದೆ. ಹೌದು, ಇದರ ಮಧ್ಯೆ ಈಗೋ, ಲೈಫ್ ಸಿಚುವೇಶನ್, ಡಿಸಿಷನ್ ತೆಗೆದುಕೊಳ್ಳುವಂಥ ನಿರ್ಧಾರಗಳು ಇವೆಲ್ಲವೂ ಕೂಡ ಆ ಒಂದು ರಿಲೇಷನ್ಶಿಪ್ ಟೋಟಲಿ ಕಂಪ್ಲೀಟ್ ಆಗಿ ಚೇಂಜ್ ಮಾಡುತ್ತವೆ. ಅಷ್ಟಕ್ಕೂ ಈ ಸಿನಿಮಾದ ಡೈರೆಕ್ಟರ್ ಅವರು ಎಷ್ಟು ಆಗುತ್ತೋ ಸಾಧ್ಯವಾದಷ್ಟು ತುಂಬ ರಿಯಲಿಸ್ಟಿಕ್ ಆಗಿನೇ ತೋರ್ಸಕ್ಕೆ ಹೋಗಿದ್ದಾರೆ. ಅವು ಕೂಡ ಸಖತ್ತಾಗಿನೇ ಇದೆ. ಈ ಸಿನಿಮಾ ನೋಡುವಾಗ ಒಂದು ವೇಳೆ ನೀವೇನಾದರೂ ರಿಲೇಷನ್ಶಿಪ್ ಇದ್ರೆ ಅಥವಾ ರಿಲೇಷನ್ಶಿಪ್ ಬ್ರೇಕಪ್ ಆಗಿದ್ರೆ ನಿಮಗೆ ಈ ಸಿನಿಮಾ ಖಂಡಿತವಾಗಿ ಕನೆಕ್ಟ್ ಆಗೇ ಆಗುತ್ತದೆ. ಮತ್ತು ಸಿನಿಮಾದ ಸಿನಿಮ್ಯಾಟಿಕ್ ವರ್ಕ್ ಆಗ್ಬೋದು, ಕತೆ ಹೇಳುವಂಥ ರೀತಿ, ಸ್ಕ್ರೀನ್ ಪ್ಲೇ, ಅಲ್ಲಿ ಬರುವಂಥ ಎಲಿಮೆಂಟ್ಸ್, ಆ ಒಂದು ಎಮೋಷ್ನಲ್ ಗ್ರಾಫ್, ಯಾವ ಸಿನಿಮಾಗೆ ಹೇಗೆ ಬೇಕಾದರೂ ನಾವು ಕತೆ ಬದಲಾಯಿಸಬಹುದು. ಅದೇ ರೀತಿಯೇ ಪ್ರತಿಯೊಂದೊಂದು ಸಿನಿಮಾದಲ್ಲಿ ಆ ಥರ ಆದಂಥ ಒಂದು ಸಪ್ರೇಟ್ ಕತೆ ಇರುತ್ತೆ, ಆ ಥರ ಒಂದು ಸಪ್ರೇಟ್ ಜಾನರ್ ಇರುತ್ತೆ. ಬಟ್ ಲವ್ ಸ್ಟೋರಿ ಅಂತ ಬಂದರೆ ಪ್ರತಿ ಒಂದೊಂದು ಎಮೋಷ್ನಲ್ ಆಡಿಯನ್ಸ್ಗೆ ಕನೆಕ್ಟ್ ಆಗೋ ರೀತಿಯೇ ಆ ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕಾಗುತ್ತದೆ. ಅಷ್ಟು ಚೆನ್ನಾಗಿರುವ ಈ ಸಿನಿಮಾ ಸದ್ಯದಲ್ಲಿ ರಿಲೀಸ್ಗೆ ಸಜ್ಜಾಗಿ ನಿಂತಿದೆ ಸ್ನೇಹಿತರೆ. ಹಾಗೂ ಈ ಒಂದು ಸಿನಿಮಾ ಟ್ರೇಲರ್ ನಿಮಗೆ ಯೂಟ್ಯೂಬಲ್ಲಿ ಕೂಡ ನೋಡೋಕ್ಕೆ ಸಿಗುತ್ತದೆ. ತೆಲುಗು ಇಂಡಸ್ಟ್ರಿಯಿಂದ ಬಂದಿರುವ ದಿವಾನ್ ಸಿನಿಮಾ ಒಳ್ಳೆ ಒಂದು ಬೆಸ್ಟ್ ಆಪ್ಷನ್ಸ್ ಆಗಬಹುದು ಅಂತ ನನ್ನ ಒಂದು ಅನಿಸಿಕೆ, ಅಭಿಪ್ರಾಯ. ಸೊ ಹಾಗೆ ಈ ಒಂದು ಸಿನಿಮಾದ ಕಂಟೆಂಟ್ ಆಗ್ಬೋದು, ರಿವ್ಯೂ ಅಥವಾ ಟ್ರೇಲರ್ ನಿಮಗೆ ಇಷ್ಟವಾಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಈ ಒಂದು ಸಿನಿಮಾದ ಬಗ್ಗೆ ಆಗ್ಬೋದು, ಸಿನಿಮಾ ಟ್ರೇಲರ್ ನೋಡಿದ ಬಳಿಕ ನಿಮಗೆ ಅನಿಸಿದ ಅಭಿಪ್ರಾಯ, ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸಲ್ಲಿ ಬರೆಯಿರಿ. ಹಾಗೆ ನಿಮ್ಮಲ್ಲಿರುವ ಮನಸ್ಸಿನ ಮಾತನ್ನು ಕೂಡ ಹಂಚಿಕೊಳ್ಳಿ ಅಂತ ಹೇಳ್ತಾ, ಸೊ ದಿವಾನ್ ಸಿನಿಮಾದ ಟ್ರೇಲರ್ ಮತ್ತು ರಿವ್ಯೂ ವಿಡಿಯೋ ಅಪ್ಡೇಟ್ಸ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.